ಈ ರೀತಿಯ ಫಲಿತಾಂಶ ಹೊರಗೆ ಬರುತ್ತೆ ಇಂತ ಕುತೂಹಲ ಮೂಡಿಸುತ್ತೆ ಅನ್ನುವಂಥದ್ದು ಕೂಡ ಭಾರಿ ಆಶ್ಚರ್ಯ. ಡಾಕ್ಟರ್ ಮಂಜುನಾಥ್ಗೆ 2,68,000 ಮತಗಳ ಅಂತರ ಗೆಲುವು. ಇದು ಅತ್ಯಂತ ಹೀನಾಯ ಸೋಲು ಡಿಕೆ ಸುರೇಶ್ ಅವರಿಗೆ. ನಿರೀಕ್ಷೆ ಕೂಡ ಮಾಡಿರ್ಲಿಕ್ಕಿಲ್ಲ ಈ ಅಂತರದ ಸೋಲು. ಯಾಕೆಂದ್ರೆ ಜಿದ್ದಾಜಿದ್ದಿ ಕಣ ಇರುತ್ತೆ, ಕೊನೆ ಹಂತದಲ್ಲಿ ಏನಾಗುತ್ತೆ ಅನ್ನುವಂತ ಕ್ಯೂರಿಯಾಸಿಟಿ ಇರುತ್ತೆ. ಭಾರಿ ಹೈ ವೋಲ್ಟೇಜ್ ಕ್ಷೇತ್ರ ಕರ್ನಾಟಕದಲ್ಲಿ ಬೆಂಗಳೂರು ಗ್ರಾಮಾಂತರ ಆಗುತ್ತೆ. ಇಬ್ರು ಕೂಡ ಭಾರಿ ಪೈಪೋಟಿ ಕೊಡ್ತಾರೆ ಅಂತ ಇತ್ತು. ಆದ್ರೆ ಇಲ್ಲಿ ನೋಡಿದ್ರೆ ಕಂಪ್ಲೀಟ್ ಪಿಕ್ಚರ್ ಚೇಂಜ್. ಡಾಕ್ಟರ್ ಮಂಜುನಾಥ್ಗೆ 2,68,000 ಮತಗಳ ಅಂತರದಿಂದ ಭರ್ಜರಿಯಾಗಿ ಗೆಲುವು ಆಗಿರುವಂತದ್ದು. ಕೈ ಅಭ್ಯರ್ಥಿ ಡಿಕೆ ಸುರೇಶ್ಗೆ ಹೀನಾಯವಾಗಿ ಸೋಲಾಗಿದೆ. ದೇಶದ ಗಮನ ಸೆಳೆದಿದ್ದಂತಹ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಎಲ್ಲವೂ ಕೂಡ ಅಲ್ಲೋಲ ಕಲ್ಲೋಲ ಆಗಿದೆ. ಯಾರೂ ಕೂಡ ಎಕ್ಸ್ಪೆಕ್ಟೇಷನ್ ಮಾಡೇ ಇರಲಿಲ್ಲ ಡಾಕ್ಟರ್ ಮಂಜುನಾಥ್ ಅವರು ಡಿಕೆ ಸುರೇಶ್ ಅವರನ್ನ ಸೋಲಿಸ್ತಾರೆ, ಒಂದು ವೇಳೆ ಸೋಲಿಸಿದ್ರು ಕೂಡ ಇಷ್ಟು ಮತಗಳ ಅಂತರದಿಂದ ಸೋಲಿಸ್ತಾರೆ ಅಂತ ಯಾರೊಬ್ರು ಕೂಡ ಊಹೆಯನ್ನ ಮಾಡಿದ್ರು. ಆದ್ರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿಕೆ ಬ್ರದರ್ಸ್ ಅವರ ಕನಸನ್ನ ನುಚ್ಚು ನೂರು ಮಾಡಿದ್ದಾರೆ ದೇವೇಗೌಡರ ಅಳಿಯ. ಜನರ ಹೃದಯವನ್ನ ಗೆಲ್ಲುವಂತ ನಿಟ್ಟಿನಲ್ಲಿ ಹೃದಯವಂತ ಇಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಹೇಳಬಹುದು. ಬನ್ನಿ, ಹಾಗಿದ್ರೆ ಮಂಜುನಾಥ್ ಅವರು ಕೂಡ ಮಾತನಾಡಿದ್ದಾರೆ. ಗೆಲುವಿನ ಖುಷಿಯಲ್ಲಿ ಏನ್ ಹೇಳಿದ್ದಾರೆ, ಯಾವ ರೀತಿಯಾಗಿ ತಮ್ಮ ಗೆಲುವಿನ ಖುಷಿಯನ್ನ ಹಂಚಿಕೊಂಡಿದ್ದಾರೆ ಅನ್ನುವಂಥದ್ದನ್ನ ನೋಡೋಣ. ನರೇಂದ್ರ ಮೋದಿ ಅವರಿಂದ ಹಿಡಿದು ಅಮಿತ್ ಶಾ ಅವರಿಂದ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು, ಯಡಿಯೂರಪ್ಪನವರು, ವಿಜಯೇಂದ್ರ ಅವರು ಇವರೆಲ್ಲ ಕೂಡ ನಮಗೆ ಉತ್ತಮವಾದ ಸಲಹೆಗಳನ್ನ ಮಾರ್ಗದರ್ಶನಗಳನ್ನು ಕೊಟ್ಟಿದ್ದಾರೆ. ಸ್ಥಳೀಯವಾಗಿ ನಮ್ಮ ಎಲ್ಲ ಹಾಲಿ NDA ಶಾಸಕರು ಮತ್ತು ಮಾಜಿ ವಿಧಾನ ಪರಿಷತ್ ಸದಸ್ಯರು, ಶಾಸಕರು ಎಲ್ಲ ಕೂಡ ಇದಕ್ಕೆ ತುಂಬ ಸಹಕಾರಿಯಾಗಿದ್ದಾರೆ. ಜನ ಕೇವಲ ಮತಗಳನ್ನು ಕೊಟ್ಟಿಲ್ಲ, ಅವರ ಪ್ರೀತಿಯನ್ನು ನನ್ನ ಜೊತೆ ಹಂಚಿಕೊಂಡಿದ್ದಾರೆ, ಅವರ ಹೃದಯವನ್ನು ನನ್ನ ಜೊತೆ ಹಂಚಿಕೊಂಡಿದ್ದಾರೆ. ಹೀಗಾಗಿ ಇವತ್ತು ಇದು ಕಾರ್ಯಕರ್ತರ ಗೆಲುವು, ಇದು ಮತದಾರರ ಗೆಲುವು ಅಂತ ನಾನು ಹೇಳಬೇಕಾಗತ್ತೆ. ಮತ್ತು ನಮಗೆ ಎರಡು ರೀತಿಯ ಅಸೆಸ್ಮೆಂಟ್ ಇತ್ತು. ಅಂದರೆ ನಾವು ಪ್ರಚಾರಕ್ಕೆ ಹೋದಂಥ ಹಲವಾರು ಜನ ಹಲವಾರು ಮತದಾರರು ಮುಗುಳ್ನಗೆ ಮತದಾನವನ್ನು ತೋರ್ತಾ ಇದ್ರು, ಆದರೆ ನಮ್ಮ ಹತ್ರ ಬರ್ತಾ ಇರಲಿಲ್ಲ. ಅವರು ಪಕ್ಷಾತೀತವಾಗಿ ಇವತ್ತು ನಮಗೆ ಮತಗಳನ್ನು ನೀಡಿದ್ದಾರೆ. ಒಂದು ಗುಪ್ತಗಾಮಿನಿ ಅಂಡರ್ ಕರೆಂಟ್ ತುಂಬ ಇತ್ತು. ಸೊ ನಮಗೆ ಎರಡು ರೀತಿಯ ಅಸೆಸ್ಮೆಂಟ್ ಇತ್ತು. ಒಂದು ಅಸೆಸ್ಮೆಂಟು 50,000 ಏನಾದರೂ ಈ ಅಂಡರ್ ಕರೆಂಟು ಗುಪ್ತಗಾಮಿನಿ ತುಂಬ ಚೆನ್ನಾಗಿ ಮತಗಳನ್ನಾಗಿ ಅದು ಪರಿವರ್ತನೆ ಆದರೆ 2 ಲಕ್ಷ ಅಂತರದಿಂದ ಗೆಲ್ಲುವ ವಿಶ್ವಾಸ ನಮಗಿತ್ತು. 2 ರೇಂಜಸ್ ಇತ್ತು. ಒಂದು 50,000 ರೇಂಜ್ ಇತ್ತು, ಇನ್ನೊಂದು 2 ಲಕ್ಷದ ರೇಂಜ್ ಇತ್ತು. ಇವತ್ತು ಅದು 2ನೇ ರೇಂಜ್ಗೆ ನಾವು ಹೋಗಿದ್ದೇವೆ. ಮತ್ತು ಈ ಸಂದರ್ಭದಲ್ಲಿ ನಾನು ಎಲ್ಲ ಮುಖಂಡಗಳನ್ನು ಕೂಡ ನಾನು ಅಭಿನಂದಿಸಬೇಕು. ಇವತ್ತು ಕುಣಿಗಲ್ ಕ್ಷೇತ್ರದ ಮಾಜಿ ಶಾಸಕರಾದಂಥ ಡಿ ನಾಗರಾಜಯ್ಯನವರು ಮತ್ತು ಕೃಷ್ಣಕುಮಾರ್ ಅವರು, ಮಾಗಡಿ ಕ್ಷೇತ್ರದ ಮಂಜು ಅವರು ಮತ್ತು ಪ್ರಸಾದ್ ಗೌಡರು, ಚನ್ನಪಟ್ಟಣ ಕ್ಷೇತ್ರದ ಯೋಗೇಶ್ವರ್ ಅವರು ಮತ್ತು ಜಯಮುತ್ತು ಅವರು, ಸನ್ಮಾನ್ಯ SD ಕುಮಾರಸ್ವಾಮಿ ಅವರು, ಹಾಗೆಯೇ ರಾಮನಗರದ ಕ್ಷೇತ್ರದ ನಿಖಿಲ್ ಅವರು ಹಾಗೂ ಮತ್ತು ಗೌತಮ್ ಗೌಡರು, ಹೀಗಾಗಿ ಮತ್ತು ಆನೇಕಲ್ ಕ್ಷೇತ್ರದ ಕೇಂದ್ರ ಸಚಿವರಾದಂತಹ